ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇವೆ. ಈಗಾಗಲೇ ನೋಡಿ, ಕಾಂಗ್ರೆಸ್ ಪಕ್ಷದ ಕಥೆ ಸಾಕಷ್ಟಿದ್ರೆ, ಈತ ಕಡೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಪ್ರಮುಖ ವಿರೋಧ ಪಕ್ಷಗಳಾಗಿರ್ತಕ್ಕಂಥ JDS ಮತ್ತು BJPಯ ನಡುವಿನ ಹಗ್ಗಜಗ್ಗಾಟ, ಗುದ್ದಾಟ ಮತ್ತೊಂದು ರೀತಿಯ ತಿರುವನ್ನು ಪಡೆದುಕೊಂಡು ಬಿಟ್ಟಿದೆ. ಈಗ ನೋಡಿ, ಕಳೆದ ಕೆಲವೇ ದಿನಗಳ ಹಿಂದೆ ಸ್ವಂತ ಬಲದ ಘೋಷಣೆಯನ್ನ BS ಯಡಿಯೂರಪ್ಪ ಮಾಡಿದ್ರು. ಅವರ ಮಗ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಸ್ವಂತ ಬಲದ ಘೋಷಣೆಯನ್ನು ಮಾಡಿಬಿಟ್ಟಿದ್ರು. ಯಾವಾಗ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ BS ಯಡಿಯೂರಪ್ಪನವರಿಗೆ ಹೆಚ್ಚಿನ ಹೊರೆಯನ್ನು ಹೊರಸಲಾಯಿತೋ, ಜವಾಬ್ದಾರಿಯನ್ನು ನೀಡಲಾಯಿತೋ, ಅವಾಗ ಈ ಕುರಿತಂತ ಸ್ವಂತ ಬಲದ ಹೇಳಿಕೆಯನ್ನು ಅವರು ಮಾತಾಡಿಬಿಟ್ಟಿದ್ರು. ಆದರೆ ಕೆಲವೇ ದಿನದ ಹಿಂದೆ JDSನ ನಾಯಕರು ಕೂಡ ನಮಗೆ ಮೈತ್ರಿಯೇ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡಿಬಿಟ್ಟಿದ್ರು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಸ್ವತಃ JDSನ ವರಿಷ್ಠರು ಕೂಡ ಇವತ್ತು ಮೈತ್ರಿಗೆ ಮುಗಿಬಿದ್ದಿದ್ದಾರೆ. ತಮ್ಮ ಹೇಳಿಕೆಗಳನ್ನೇ ಯೂಟರ್ನ್ ಮಾಡಿಕೊಂಡಿದ್ದಾರೆ. ಯಾಕೆ ಹಾಗಾದರೆ ಏನಾಗ್ತಾ ಇದೆ JDSನಲ್ಲಿ? BJP ಮತ್ತು JDS ಮೈತ್ರಿ ಯಾವ ಹಂತಕ್ಕೆ ಬಂದಿದೆ? ಯಾಕೆ JDSನವರು ಯೂಟರ್ನ್ ಹೊಡೆದ್ರು ಅನ್ನೋಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಕಳೆದ ಕೆಲವು ದಿನಗಳಿಂದ ಸ್ವಂತ ಬಲದ ಮಾತನಾಡ್ತಾ ಇದ್ದಂತಹ BJPಯ ವಿರುದ್ಧ JDS ತಿರುಗಿ ಬಿದ್ದಿತ್ತು, ಸೆಟೆದು ನಿಂತಿತ್ತು. ಸ್ವತಃ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡ ಕೂಡ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ BJP ಜೊತೆಗೆ ಒಂದು ಮೈತ್ರಿಯನ್ನ ಇಲ್ಲವೇ ಇಲ್ಲ, ನಾವು ಸ್ವಂತ ಬಲವನ್ನು ನಾವು ಕೂಡ ಪ್ರದರ್ಶಿಸ್ತೇವೆ, ನಮಗೂ ಕೂಡ ಶಕ್ತಿ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಇದಲ್ಲದೆ ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ HD ಕುಮಾರಸ್ವಾಮಿ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ಹೋಗ್ತಾರೆ, ಅಲ್ಲಿ ಮುಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು JDSನ ಒಂದು ನಿಲುವುಗಳಿದ್ದಾವಲ್ಲ, ಘೋಷಣೆಗಳಿದ್ದಾವಲ್ಲ, ಅದು BJPಯನ್ನ ಒಂದು ರೀತಿಯ ಸಿಟ್ಟಿಗೇಳುವಂತೆ ಮಾಡಿತ್ತು. BJP ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿ ಒಂದು ರೀತಿ ಮೈತ್ರಿ ಕಟ್ ಆಗೇ ಹೋಯಿತು, ಮುರಿದು ಬಿತ್ತು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸದ್ಯಕ್ಕೆ ಅದು ಹಾಗೇ ಇದೆ. ನೋಡಿ, ಇಲ್ಲಿ ಇವೆರಡರಲ್ಲಿ JDS ಮತ್ತು BJPಯಲ್ಲಿ ಸದ್ಯಕ್ಕೆ ಹೆಚ್ಚು ಬಲ ಹೊಂದಿರತಕ್ಕಂಥದ್ದು BJP. ಯಾಕಂದರೆ ಸುಮಾರು 65 ಜನ ಶಾಸಕರಿದ್ದಾರೆ, 2 ಬಾರಿ ಈಗಾಗಲೇ ಅಧಿಕಾರವನ್ನು ಮಾಡಿರ್ತಕ್ಕಂಥದ್ದು, ಮತ್ತು JDS ಅವಕಾಶವಾದಿ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು, ಮತ್ತು BJP ಜೊತೆಗೆ JDS ಸೇರ್ಕೊಂಡಿದೆಯೇ ಹೊರತು JDS ಜೊತೆಗೆ BJP ಸೇರ್ಕೊಂಡಿಲ್ಲ ಅಲ್ವಾ? ಹಾಗಾಗಿ ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣನವರಿಗೆ MP ಮಾಡಿ ಅಲ್ಲಿಂದ ಅವರಿಗೆ ಮಿನಿಸ್ಟರ್ ಕೂಡ ಮಾಡಿರ್ತಕ್ಕಂಥದ್ದು BJP ಅಲ್ವಾ? ಹಾಗಾಗಿ ಈಗ ಸದ್ಯಕ್ಕೆ ಸ್ವಂತ ಬಲದ ಮಾತನಾಡಿರ್ತಕ್ಕಂಥ JDS ಯಾಕೋ ಮೆತ್ತಗಾಗಿದೆ, ತಣ್ಣಗಾಗಿದೆ. ಕಳೆದ ಕೆಲವು ದಿನಗಳಿಂದ ಅದರ ವರ್ಚಸ್ಸು ಕುಂದು ಹೋಗೋ ಥರ ಕಂಡು ಬರ್ತಾ ಇದೆ. ನೋಡಿ, ಯಾರು ಬೇಡ, ಸ್ವತಃ HD ದೇವೇಗೌಡರೇ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ನಾವು NDA ಜೊತೆಗೆ ಅವ್ರ ಜೊತೆಗೆ ಹೋಗಲಿಕ್ಕೆ, ಅಂದರೆ ಅವ್ರ ಜೊತೆಗೆ ಸಹಮತದಿಂದ ಹೋಗಲಿಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮದು ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ BJPಯವರು ಈ ಬಗ್ಗೆ ತೀರ್ಮಾನವನ್ನು ಮಾಡಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಚುನಾವಣೆಗಳಲ್ಲೂ, ಅಂದರೆ ಯಾವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ವೈಯಕ್ತಿಕವಾಗಿ ಸ್ಪರ್ಧಿಸ್ತೀವಿ ಅಂತ ಹೇಳಿದರು ದೇವೇಗೌಡರು. ಅವ್ರು ಹೇಳ್ತಾರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ, ನಗರ ಚುನಾವಣೆಗಳಲ್ಲೂ ಕೂಡ, ಪ್ರದೇಶ ಚುನಾವಣೆಗಳಲ್ಲೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿಬಿಟ್ರು. ಯಾಕೆ ದೇವೇಗೌಡರು ಮೆತ್ತರಾದ್ರು? ಬರೀ ವಯಸ್ಸಿನಿಂದ ಮೆತ್ತಗಾಗಿಲ್ಲ. ದೇವೇಗೌಡರ ಚಾಣಾಕ್ಷ ನಡೆ ಇದೆಯಲ್ಲ, ಇದು ಬಹಳ ದೂರಕ್ಕೆ ಹೋಗುವಂಥದ್ದು, ದೂರಾಲೋಚನೆ ಮಾಡಿರುವಂಥದ್ದು. ಸದ್ಯಕ್ಕೆ JDS ಮತ್ತು ದೇವೇಗೌಡರು ಕುಮಾರಸ್ವಾಮಿ ಮೆತ್ತಗಾದಂತೆ ಕಾಡ್ತಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನೋಡಿ, ಇವತ್ತು ಎಲ್ಲಿ ವಿಜಯಪುರದಲ್ಲಿ JDS ತನ್ನ ಜನತಾ ಸಮಾವೇಶವನ್ನು ಮಾಡ್ತಾ ಇದೆ. ಈಗಾಗಲೇ ಒಂದು ಹಾಸನದಲ್ಲಿ ಮಾಡಿರ್ತಕ್ಕಂತಹ ಸಮಾವೇಶ ಈಗ ದೊಡ್ಡ ಮಟ್ಟದಲ್ಲಿ ವಿಜಯಪುರದಲ್ಲಿ, ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ, ಪಕ್ಷವನ್ನು ಕಟ್ಕೊಳ್ಳಿಕ್ಕೆ ಜನತಾ ಸಮಾವೇಶವನ್ನು ಮಾಡ್ತಾ ಇದೆ. ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಪಕ್ಷ ಸಂಘಟನೆಯನ್ನು ಅದು ಮಾಡ್ತಾನೆ ಬರ್ತಾ ಇದೆ. ಈ ಕಡೆ ಮೈತ್ರಿಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ತಂತ್ರಗಳನ್ನು ಕೂಡ ಹೂಡ್ತಾ ಇದೆ. ಇದೆಲ್ಲದರ ನಡುವೆ HD ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ಟಿದ್ದಾರೆ. ನೋಡಿ ಹೇಗಿತ್ತು. ಈಗ ಒಂದು ತಿಂಗಳಿಂದ JDS ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ವಾ. ಆದರೆ ಇವತ್ತು ಕುಮಾರಣ್ಣ ಏನು ಹೇಳಿದ್ದಾರೆ? ಛೇ
CM ಆಗೋದು ದೊಡ್ಡ ವಿಚಾರ ಅಲ್ಲ, ನನಗೆ ಮುಖ್ಯನೇ ಅಲ್ಲ CM ಆಗೋದು, ಮುಂದಿನ CM ಯಾರಾಗಬೇಕನ್ನೋದು ನನಗೆ ಮುಖ್ಯ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋದು ನನ್ನ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ. ಜೊತೆಗೆ CM ರೇಸ್ನಲ್ಲಿ ಸಾಕಷ್ಟು ಹೆಸರುಗಳಿದ್ದಾವೆ, ಸ್ವತಃ ಅವರೇ ಒಪ್ಕೊಳ್ತಾರೆ. CM ರೇಸ್ನಲ್ಲಿ ಸಾಕಷ್ಟು ಹೆಸರುಗಳಿದ್ದಾವೆ, ಅದು ಮುಂದಿನ ಕಥೆ, ಅದು ಈ ಸದ್ಯಕ್ಕೆ ಚರ್ಚೆ ಮಾಡುವಂಥದ್ದಲ್ಲ. ಅವರೆಲ್ಲರೂ ಕೂಡ ಓವರ್ಟೇಕ್ ಮಾಡಿ ಬರೋದು ಅಷ್ಟು ಸುಲಭನೂ ಅಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಈ BJPಯನ್ನು ಓವರ್ಟೇಕ್ ಮಾಡುವಂಥದ್ದು ಅಷ್ಟು ಸರಳ ಅಲ್ಲ ಅನ್ನುವಂಥದ್ದನ್ನು ಸ್ವತಃ HD ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯ JDSಗೆ ಒಂದಷ್ಟು ಮೆತ್ತಗೆ ಮಾಡಿಬಿಟ್ಟಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ JDS ಈಗ ಒಂದು ರೀತಿಯ ಒಂದು ಸ್ಮೂತ್ ಆದ ನಡೆಯನ್ನು ನಡೀತಾ ಇದೆ, ಕಾದು ನೋಡುವ ತಂತ್ರಕ್ಕೆ ಹೋಗ್ತಾ ಇದೆ, ಸದ್ಯಕ್ಕೆ ಮೈತ್ರಿಯ ಜಪ ಮಾಡ್ತಾ ಇದೆ ಅನ್ನುವಂಥದ್ದು ಇದರಿಂದ ಸಾಬೀತಾಗ್ತಾ ಇದೆ. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ದೇವೇಗೌಡರು ಮೆತ್ತಗಾಗಲಿಕ್ಕೆ ಇನ್ನೊಂದು ಕಾರಣವೂ ಇದೆ. ಇದೇ ಜೂನ್ 30ಕ್ಕೆ ದೇವೇಗೌಡ ಅವರ ಒಂದು ಏನು ರಾಜ್ಯಸಭಾ ಸದಸ್ಯತ್ವ ಇದೆಯಲ್ಲ, ಅದು ಮುಗಿಯುತ್ತೆ, ಮುಕ್ತಾಯ ಆಗಿಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ದೇವೇಗೌಡರಿಗೆ ವಾಗ್ದಾನವನ್ನು ಕೂಡ ಮಾಡಿದ್ದಾರಂತೆ, ನಿಮ್ಮಂಥ ಹಿರಿಯರು ರಾಜ್ಯಸಭೆಯಲ್ಲಿರಬೇಕು, ನಾನು ಮತ್ತೆ ಕರೆಸ್ಕೊಳ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾರಂತೆ. ಹಾಗಾಗಿ ಇಲ್ಲಿ ಮತ್ತೆ BJPಯಲ್ಲಿ ಅದು ಒಂದು ರೀತಿ ಬೆಂಕಿ ಅಂತ ಆಗ್ಬಿಟ್ಟಿದೆ. ಈಗಾಗಲೇ JDS ಸಹವಾಸ ಸಾಕಪ್ಪ ಅಂತ ಹೇಳ್ತಾ ಇರ್ತಕ್ಕಂಥ BJPನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿದೆಯಲ್ಲ, ಅಂದರೆ ದೇವೇಗೌಡರನ್ನ ರಾಜ್ಯದಿಂದ ರಾಜ್ಯಸಭಾಗೆ ಮತ್ತೆ ಪುನರಾಯ್ಕೆ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ರೀತಿಯ ನುಂಗಲಾರದ ತುತ್ತಾಗಿದೆ. ಯಾಕಂದರೆ ಒಂದು ವೇಳೆ ದೇವೇಗೌಡ ಏನಾದರೂ ಕಂಟಿನ್ಯೂ ಆದರೆ BJPಯಿಂದ ಯಾವ ಅಭ್ಯರ್ಥಿಯೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈಗ ದೇವೇಗೌಡರು ಒಂದು ಸ್ವಲ್ಪ ಮೆತ್ತಗಾಗಿರೋ ಥರ ಮಾತನಾಡ್ತಿದ್ದಾರೆ, ಯಾಕಂದರೆ ಇನ್ನೊಂದು ಅವಧಿಗೆ ಅವರು ರಾಜ್ಯಸಭೆಗೆ ಹೋಗಬೇಕಾಗಿದೆ. ಇದೆಲ್ಲವೂ ಸೇರಿ ಜೊತೆಗೆ ಈಗಲೇ CM ಕುರ್ಚಿಯ ಬಗ್ಗೆ ಒಂದು ರೀತಿ ಕುಮಾರಣ್ಣ ಜೋರು ಮಾತುಗಳನ್ನು ಆಡ್ಬಿಟ್ರೆ ಅದು ಮೈತ್ರಿಗೆ ಧಕ್ಕೆ ಆಗುತ್ತೆ, ಇಂಡೈರೆಕ್ಟ್ ಆಗಿ JDS ಪಕ್ಷಕ್ಕೆ ಹೊಡೆತ ಬೀಳುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗ ಅಪ್ಪ ಮಕ್ಕಳು JDS ಅಲ್ಲಿರ್ತಕ್ಕಂಥ HD ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಪ್ಪ ಮಕ್ಕಳು ಮೆತ್ತಗಾಗಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಯಾವ ರೀತಿ BJP ಪ್ರತಿಕ್ರಿಯಿಸುತ್ತೆ, ಸ್ಥಳೀಯ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸುತ್ತೋ ಎರಡನೇ ಮಾತು. ಆದರೆ ಇಲ್ಲಿನ ರಾಜ್ಯದ BJP ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಹೇಗೆ ಪ್ರತಿಕ್ರಿಯಿಸ್ತಾರೆ, ಸ್ವತಃ BS ಯಡಿಯೂರಪ್ಪ, ಯಾಕಂದರೆ ಇದೇ ಕುಮಾರಸ್ವಾಮಿಯಿಂದ ವಚನ ಭ್ರಷ್ಟತೆಯ ಒಂದು ಪಾಠವನ್ನು ಕಲ್ತಿರ್ತಕ್ಕಂಥ BS ಯಡಿಯೂರಪ್ಪ ಮತ್ತು ಅವರ ಮಗ BY ವಿಜಯೇಂದ್ರ ಮತ್ತು JDS ಜೊತೆಗೆ ಸೇರೋದಕ್ಕೆ ಇಷ್ಟನೇ ಇಲ್ಲದಿರ್ತಕ್ಕಂಥ ಸ್ಥಳೀಯ BJP ನಾಯಕರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸದ್ಯಕ್ಕೆ JDSಗೆ ಒಂದು ರೀತಿ ಕೋಮುವಾದಿ ರಾಜಕಾರಣದ ಜೊತೆ ಮೈತ್ರಿ, ಎರಡನೇದು ಕುಟುಂಬ ರಾಜಕಾರಣದ ಜೊತೆ ಅದೊಂದು ಅಪವಾದ ಹೊತ್ಕೊಂಡಿರ್ತಕ್ಕಂಥದ್ದು ಮತ್ತು ಕೇವಲ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಅದರ ನಿರ್ದಿಷ್ಟತೆ, ಇವೆಲ್ಲವೂ ಸೇರಿ ಒಂದು ರೀತಿ JDSಗೆ ಅಲುಗಾಡದ ರೀತಿ ಮಾಡಿಬಿಟ್ಟಿದೆ. ನೋಡೋಣ JDSನವರು ಏನು ಮುಂದೆ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.